ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ನಕಾರಾತ್ಮಕಕ್ಕೂ ಉತ್ತರಗಳುಂಟು, ಸಕಾರಾತ್ಮಕಕ್ಕೂ ಉತ್ತರಗಳುಂಟು. ಸ್ನೇಹಿತರೆ, ಸಾಕಷ್ಟು ಜನ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿದ್ದೀರಾ. ನಿಮ್ಮ ಪ್ರಶ್ನೆಗಳು ಎಲ್ಲ ಗೊಂದಲಮಯವಾದಂತಹ ಪ್ರಶ್ನೆಗಳು. ಆ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಅಷ್ಟು ಬರೆದಿರುವಂತಹ ನೀವು ಪ್ರಶ್ನೆಗಳಿಗೆ ಈ ವಿಡಿಯೋ ಮೂಲಕ ಒಂದು ಉತ್ತರ ಕೊಡ್ತೀನಿ. ಅದನ್ನು ನಿಮಗೆ ಉದಾಹರಣೆಯೊಂದಿಗೆ ವಿವರವಾಗಿ ತಿಳಿಸ್ತೀನಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮೊದಲನೇದಾಗಿ ಜ್ಯೋತಿಷ್ಯ ತಗೊಳ್ಳೋಣ. ಜ್ಯೋತಿಷ್ಯ ಸುಳ್ಳು ಅನ್ನೋದಕ್ಕೆ ಒಂದಷ್ಟು ಆಧಾರಗಳಿದ್ದಾವೆ, ಒಂದಷ್ಟು ವಿಚಾರಗಳಿದ್ದಾವೆ, ಒಂದಷ್ಟು ಜನ ಇದ್ದಾರೆ ಇದನ್ನು ಸುಳ್ಳು ಅಂತ ಹೇಳೋದಕ್ಕೆ. ಅವರೆಲ್ಲ ನೀವೇನಾದರೂ ಅವರ ಮಾತುಗಳು, ಅವರ ವಿಚಾರಗಳು, ಅವರ ಚಿಂತನೆಗಳನ್ನು ಕೇಳಿದ್ರೆ ಹೌದಪ್ಪ ಇದು ಜ್ಯೋತಿಷ್ಯ ಸುಳ್ಳು ಅಂತ ಅದು ನೀವು ನಂಬಿಡ್ತಿರಬೇಕಂತ. ಅದೇ ರೀತಿ ಜ್ಯೋತಿಷ್ಯ ನಿಜ ಅನ್ನೋದಕ್ಕೆ ಒಂದಷ್ಟು ಆಧಾರಗಳು, ಒಂದಷ್ಟು ವಿಚಾರಗಳು, ಒಂದಷ್ಟು ವ್ಯಕ್ತಿಗಳಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಜ್ಯೋತಿಷ್ಯವನ್ನು ನಂಬ್ತೀನಿ ಅಂತ ನೀವು ಒಪ್ಕೊಂಡ್ಬಿಡ್ತೀರ. ಬುದ್ಧ, ಅವನನ್ನು ನಾವು ನಕಾರಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಆ ಬುದ್ಧನನ್ನು ನಾವು ಯಾರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಮಹಾತ್ಮ ಗಾಂಧಿ, ಸಮಾಜಕ್ಕೆ ಮಹಾತ್ಮ ಗಾಂಧಿ, ಇವತ್ತು ನೋಟಿನ ಮೇಲೂ ಮಹಾತ್ಮ ಗಾಂಧಿ ಚಿತ್ರ ಇದೆ. ಆತ ಮಾಡಿರುವಂತಹ ಪುಣ್ಯ ಕಾರ್ಯಗಳನ್ನು ಬಿಟ್ಬಿಟ್ರು, ಸಕಾರಾತ್ಮಕವಾಗಿರೋದನ್ನು ಬಿಟ್ಬಿಟ್ರು, ನಕಾರಾತ್ಮಕವಾಗಿ ಹಿಡ್ಕೊಂಡ್ರೆ ಎಲ್ಲರೂ ಕೂಡ ಗಾಂಧಿಗೆ ಕಲ್ಲೊಡೆಯೋ ಮಟ್ಟಕ್ಕೆ ಆ ಒಂದು ವಿಚಾರಗಳಿರ್ತವೆ. ನೀವು ಯಾರನ್ನೇ ತಗೊಳ್ಳಿ, ಏನನ್ನೇ ತಗೊಳ್ಳಿ, ಯಾವುದೋ ಸಿಂಗಲ್ ಸಬ್ಜೆಕ್ಟ್ ತಗೊಳ್ಳಿ, ಅದಕ್ಕೆ ವಿರುದ್ಧವಾಗಿರುವಂಥವ್ರು ಇರ್ತಾರೆ, ಅದಕ್ಕೆ ಸಮ್ಮತಿ ಸೂಚಿಸುವಂಥವ್ರು ಇರ್ತಾರೆ. ಅದೇ ರೀತಿ ನಾನು ಇದನ್ನು ನಂಬಲ ಅಂತಂದ್ರೆ ನಿನ್ನ ಬುದ್ಧಿ ಜ್ಞಾನ ಎಷ್ಟರ ಮಟ್ಟಿಗಿದೆ, ನೀನು ಪ್ರಜ್ಞಾವಂತಿಕೆ ನಿನ್ನಲ್ಲಿ ಎಷ್ಟಿದೆ, ವಿವೇಚನೆ ಎಷ್ಟಿದೆ. ಎಜುಕೇಶನ್ ಅಂದ್ರೆ ಸ್ಕೂಲಲ್ಲಿ ಓದ್ಬಿಟ್ಟು MA BA BCom ಅದಲ್ಲ ಎಜುಕೇಶನ್. ಪ್ರಜ್ಞಾವಂತಿಕೆ, ವಿವೇಚನೆ, ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಇದನ್ನ ಎಜುಕೇಶನ್ ಅಂತ ನಾನು ಕರೆಯೋದು. ನಿಮ್ಮ ಬುದ್ಧಿ ಮತ್ತೆ ಜ್ಞಾನದ ಒಂದು ತಕ್ಕಡಿಯಲ್ಲಿ ತೂಗದಾಗ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಕಾರಾತ್ಮಕ, ಯಾವುದು ಸಕಾರಾತ್ಮಕ, ಯಾವುದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಯಾವುದನ್ನು ನಾನು ರಿಜೆಕ್ಟ್ ಮಾಡಬೇಕು, ಅದು ನಿಮ್ಮ ವೈಯಕ್ತಿಕ ವಿಚಾರ. ಇದು ತೀರಾ ಇನ್ನೊಬ್ಬರು ಬಂದು ನಿಮಗೆ ಹೇಳೋದಕ್ಕಾಗೋದಿಲ್ಲ. ಅದೇ ರೀತಿ ನೀವು ರಾಜಕೀಯ ವ್ಯಕ್ತಿ, ಈ ಪಕ್ಷಕ್ಕೆ ಹಾಕ್ಲಾ, ಈ ಪಕ್ಷಕ್ಕೆ ಹಾಕ್ಲಾ. ನಾನು ಇಸ್ಲಾಮಿಕ್ ಧರ್ಮದವನಿಗೆ ಅಲ್ಲಿಗೆ ಕನ್ವರ್ಟ್ ಆಗಲ್ಲ, ಇಲ್ಲ ಹಿಂದೂಲಿರಲ್ಲ, ಇಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಆಗಲ್ಲ, ಬೌದ್ಧಿಸಮ್ ಕನ್ವರ್ಟ್ ಆಗಲ್ಲ. ಎಷ್ಟೋ ಜನ ಕನ್ವರ್ಟ್ ಆಗ್ತಾರೆ. ಯಾಕೆ? ಅವರ ಬುದ್ಧಿ ಜ್ಞಾನ ಇದನ್ನ ಹೊತ್ತು ಕೊಡುತ್ತೆ. ಇದನ್ನೇ ನಾನು ಸ್ವೀಕರಿಸಬೇಕು, ಅದನ್ನು ಸ್ವೀಕರಿಸಿದ್ರು, ಇದನ್ನ ಬಿಟ್ಬಿಟ್ರು. ಮುಂದೆ ಏನಾಯ್ತು ಅದು ಅವರವರ ವಿಚಾರ. ಆದರೆ ನಿಮಗೆ ಕನ್ಫ್ಯೂಷನ್ ಏನಕ್ಕೆ ಅಂತಂದ್ರೆ, ನಾನು ಜಗತ್ತಲ್ಲಿ ಏನೇ ಕೆಲಸಗಳು ಮಾಡಿ, ಒಬ್ಬ ಕಳ್ತನ ಮಾಡ್ಬಿಟ್ಟವನು, ಆ ಕಳ್ಳನಿಗೆ ಕಳ್ತನ ಮಾಡಿರೋದಕ್ಕೆ ಸರಿ ನಾನು ಕಳ್ಳ ಆಗಬೇಕು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳಿದ್ದಾವೆ, ಒಂದಷ್ಟು ವ್ಯಕ್ತಿಗಳಿದ್ದಾರೆ, ಒಂದಷ್ಟು ಆಧಾರಗಳಿದೆ. ಕಳ್ತನ ಮಾಡೋದು ಸತ್ಯ, ಅದು ನಿಜ, ಅದು ಮಾಡಲೇಬೇಕು ಪ್ರತಿಯೊಬ್ಬರು ಅನ್ನೋ ಥರ ಖಂಡಿತವಾಗ್ಲೂ ಬಿಂಬಿಸಬಹುದು. ಅದನ್ನೇನಾದರೂ ಕೇಳಿದ್ರೆ ಒಬ್ಬ ಕಳ್ಳ ಅಲ್ಲದೇವನು ಕಳ್ಳ ಆಗ್ತಾನೆ. ಒಬ್ಬ ಕಳ್ಳನಿಗೆ ಕಳ್ತನ ಮಾಡೋದು ಎಷ್ಟು ಪಾಪಕೃತ್ಯ, ಪಾಪಕರ್ಮ ಅನ್ನೋದು ನಾವು ಒಂದಷ್ಟು ಕರ್ಮ ಸಿದ್ಧಾಂತದ ಅನುಸಾರವಾಗಿ ಅವನಿಗೆ ಹೇಳಿದೆ. ಕಳ್ತನ ಬಿಟ್ಬಿಟ್ಟು ಒಳ್ಳೆಯವನಾಗ್ತಾನೆ, ವ್ಯಾಪಾರಸ್ಥ ಆಗ್ತಾನೆ, ಏನೋ ಒಂದು ನೌಕರಿ ಮಾಡ್ಕೊಂಡಿರ್ತಾನೆ. ಕೇಳಿದಾಗ ಯಾವುದನ್ನ ಹೆಚ್ಚು ಆಲಿಸ್ತೀರಾ, ಯಾವುದನ್ನ ನೀವು ಹೆಚ್ಚು ನಂಬಿಕೆ ವಿಶ್ವಾಸ ಇದೆ, ಯಾವುದ್ರ ಮೇಲೆ, ಯಾವುದಕ್ಕೆ ಆದ್ಯತೆ ಮಾನ್ಯತೆಯನ್ನ ನೀಡ್ತೀರಾ, ಅದು ನಿಮಗೆ ಒಲಿತಾ ಹೋಗುತ್ತೆ. ನೀವು ನಕಾರಾತ್ಮಕದ ಹಾದಿಯನ್ನೇ ನೋಡ್ತಾ ಇರಿ, ಖಂಡಿತವಾಗ್ಲೂ ನಕಾರಾತ್ಮಕ ಪ್ರಾಪ್ತಿಯಾಗುತ್ತೆ. ಸಕಾರಾತ್ಮಕವಾದ ಹಾದಿಯನ್ನೇ ನೋಡ್ತಾ ಇರಿ, ಖಂಡಿತವಾಗ್ಲೂ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾವುದನ್ನ ನೋಡ್ತೀರಾ, ನೀವು ನೇಣ ಹಾಕೊಳ್ಬೇಕಾ, ಅದಕ್ಕೊಂದಷ್ಟು ಆಧಾರಗಳಿದ್ದಾವೆ, ಅದಕ್ಕೊಂದಷ್ಟು ಚಿಂತನೆಗಳಿದ್ದಾವೆ,
ಅದಕ್ಕೆ ಒತ್ತು ಕೊಡುವಂತಹ ಮಹಾತ್ಮರಿದ್ದಾರೆ. ಬದುಕು ಒಳ್ಳೇದಲ್ಲಪ್ಪ, ಸಾಯವೇ ಒಳ್ಳೇದು ಅನ್ನೋದು ನೀನು ಸತ್ತೋಗ್ಬಿಡ್ತೀಯ ಅವ್ರ ಮಾತುಗಳನ್ನು ಕೇಳಿದ್ರೆ. ಇನ್ನು ಬದುಕಬೇಕಾ, ಧೈರ್ಯ ಬೇಕಾ ನಿನಗೆ, ಅದಕ್ಕೊಂದಷ್ಟು ವಿಚಾರಗಳಿದ್ದಾವೆ. ನೀನು ಪುಕ್ಕಲ್ನಾಗ್ಬೇಕಾ, ಅದಕ್ಕೊಂದಷ್ಟು ವಿಚಾರಗಳಿದ್ದಾವೆ. ನೀನು ಹೇಡಿ ಆಗ್ಬೇಕಾ, ಅಷ್ಟು ವಿಚಾರಗಳಿದ್ದಾವೆ. ಯಾವುದನ್ನ ನೀನು ಆಯ್ಕೆ ಮಾಡ್ಕೊಳ್ತೀಯ? ಇದನ್ನ ಆಯ್ಕೆ ಮಾಡ್ಕೊಳ್ತೀಯ, ಇದನ್ನ ಆಯ್ಕೆ ಮಾಡ್ಕೊಳ್ತೀಯ, ಇದನ್ನ ಆಯ್ಕೆ ಮಾಡ್ಕೊಳ್ತೀಯ. ಇದನ್ನ ಒಳ್ಳೇದು, ಇದು ಕೆಟ್ಟದ್ದು, ಇದು ಪಾಸಿಟಿವ್, ಇದು ನೆಗೆಟಿವ್, ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು. ಎಲ್ಲದಕ್ಕೂ ನಿನಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗು, ಯಾವುದೇ ನಾಡಿಗೆ ಹೋಗು, ಎಲ್ಲೇ ಇರು, ನಾಡಲ್ಲಾದ್ರೂ ಇರು, ಕಾಡಲ್ಲಾದ್ರೂ ಇರು, ನೀನು ಆಯ್ಕೆ ಮಾಡಿಕೊಂಡಂತಹ ಯಾವುದೋ ಒಂದು ವಿಷಯ, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಚಿಂತನೆ, ಇದಕ್ಕೆ ಎರಡೂ ರೀತಿಯಲ್ಲೂ ನಿನಗೆ ಸಮ ಪ್ರಮಾಣದಲ್ಲಿ ಹಗಲು ರಾತ್ರಿಗಳಂತೆ ನಮಗೆ ಹೇಗೆ ನೆಗೆಟಿವ್ ಪಾಸಿಟಿವ್ ಒಂದು ನಾಣ್ಯದ ಎರಡು ಮುಖಗಳಿರ್ತವೋ ಅದೇ ರೀತಿ ಸಮ ಪ್ರಮಾಣದಲ್ಲಿ ನಿನಗಿದಾವೆ. ನೀನು ಏನಕ್ಕೆ ಮಾಡ್ತೀಯ? ಮಾಡಬೇಕು ಅನ್ನೋದು ಒಂದು, ಮಾಡಬಾರ್ದು ಅನ್ನೋದು ಇನ್ನೊಂದು. ಮಾಡಬೇಕು ಅನ್ನೋದಕ್ಕೂ ನಿನಗೆ ಮೂಲಗಳು ಸಿಗ್ತವೆ, ಮಾಡಬಾರ್ದು ಅನ್ನೋದಕ್ಕೆ ನಿನಗೆ ಮೂಲಗಳು ಸಿಗ್ತವೆ. ಯಾವುದನ್ನ ಮಾಡ್ತೀಯ? ಇದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ನನಗೆ ಸಾಕಷ್ಟು ಜನ ಹೇಳ್ಕೊಳ್ತಾರೆ, ಸುಮಾರು ಗೊಂದಲ, ನನಗೆ ಕನ್ಫ್ಯೂಷನ್ ಆಗ್ತದೆ. ನನಗೆ ಆ ಥರ ಕನ್ಫ್ಯೂಷನ್ ಏನೂ ಇಲ್ಲ, ಪಕ್ಕಾ ಕ್ಲಾರಿಟಿ ಇದೆ. ಬ್ರಹ್ಮಾಂಡ, ಭಗವಂತ, ನಿಸರ್ಗ, ಸೃಷ್ಟಿ, ಪಂಚಭೂತಗಳು, ಯಾವುದೇ ಮತಗಳು, ನಮ್ಮ ಶಾಸ್ತ್ರ ಸಂಪ್ರದಾಯಗಳು, ಪರಂಪರೆ, ಚಿಂತನೆಗಳು, ಬುದ್ಧಿ, ಜ್ಞಾನ, ಶಿಕ್ಷಣ, ಕಾನೂನು ಎಲ್ಲವೂ ಕೂಡ ಪಕ್ಕಾ ಟ್ರಾನ್ಸ್ಪರೆನ್ಸ್ ಇದೆ. ಯಾವುದು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀನು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀಯ ಅದಕ್ಕೆ ಎಲ್ಲವೂ ಆಧಾರಗಳಿರೋದ್ರಿಂದ ನೀನು ಈ ಆಧಾರಗಳನ್ನು ಓದಿದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತೀಯ, ಈ ಆಧಾರಗಳನ್ನು ಓದಿದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತೀಯ. ನೀನು ಯಾವುದಕ್ಕೆ ಮಾಡ್ತೀಯ? ನಿನ್ನ ಬುದ್ಧಿ ಜ್ಞಾನ ಯಾವುದನ್ನ ಆಕರ್ಷಿಸುತ್ತೆ, ಯಾವುದನ್ನ ಗಮನಿಸುತ್ತೆ, ನಿನ್ನ ದೃಷ್ಟಿಕೋನ ಯಾವ ಕಡೆ ಇದೆ, ಅದರ ಮೇಲೆ ನಿನ್ನ ಬದುಕು ನಿರ್ಮಾಣವಾಗುತ್ತೆ. ಕೆಲವರು ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ಕೆಟ್ಟದ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ನಕಾರಾತ್ಮಕನ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ಸಕಾರಾತ್ಮಕವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಕೆಲವರು ದುಃಖವನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ಸುಖವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಕೆಲವರು ಬಡತನವನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮತ್ತೆ ಕೆಲವರು ಶ್ರೀಮಂತರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಕೆಲವರು ಹುಡುಗ ಹುಡುಗಿ ಕಾಮದ ದೃಷ್ಟಿಯಿಂದ ಲೈಂಗಿಕತೆಯನ್ನ ಸಂಪೂರ್ಣವಾಗಿ ಪೂರೈಸಿಕೊಳ್ಳೋದಕ್ಕೋಸ್ಕರ ಹುಡ್ಕೊಳ್ತಾರೆ. ಮತ್ತೆ ಕೆಲವು ಹುಡುಗರು ಹುಡ್ಕೊಳ್ತಾರೆ, ಹುಡುಗಿರು ಹುಡ್ಕೊಳ್ತಾರೆ. ಏನದು ಲೆಸ್ಬಿಯನ್ ಮತ್ತೆ ಗೇ ಅಂತ ಏನೋ ಕರೀತಾರೆ, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಅದು ಹೆಸರು ಏನೋ ಗೊತ್ತಿಲ್ಲ, ಅದು ಏನಕ್ಕೆ ಕರೀತಾರೆ ಅಂತ. ಅದು ಅವರವರ ಆಯ್ಕೆ. ಯಾವುದನ್ನ ಅವರ ಆಯ್ಕೆ ಹೆಚ್ಚಾಗಿ ನೋಡ್ತಾರೆ, ಹೆಚ್ಚಾಗಿ ಕೇಳ್ತಾರೆ, ಹೆಚ್ಚಾಗಿ ಓದ್ತಾರೆ, ಹೆಚ್ಚಾಗಿ ಚಿಂತನೆಗಳನ್ನು ಮಾಡ್ತಾರೆ, ಅದಕ್ಕೆ ಅವರು ಒಲವು ಇದ್ದೇ ಇರ್ತದೆ, ಬಂದೇ ಬರ್ತದೆ. ನೀವು ಒಬ್ಬ ಸಾಮಾನ್ಯ ಮನುಷ್ಯ ತಗೊಂಡೋಗಿ ನಿಮ್ಮನ್ನ ಟೆರರಿಸ್ಟ್ ಗ್ರೂಪಲ್ಲಿ ಹಾಕ್ಬಿಟ್ರೆ 1 ವರ್ಷದಲ್ಲಿ ನೀವು ಟೆರರಿಸ್ಟ್ ಆಗ್ಬಿಡ್ತೀರಾ. ನೀವೊಬ್ಬ ಸಾಮಾನ್ಯ ಸತ್ಪ್ರಜೆ, ಸಾಮಾನ್ಯನಾಗಿ ಬದುಕ್ತಾ ಇದ್ದ ತಗೊಂಡೋಗಿ ನಿಮ್ದೆಲ್ಲ ಆಶ್ರಮಕ್ಕೆ ಹಾಕ್ಬಿಟ್ರೆ ನೀವು ದೊಡ್ಡ ಸನ್ಯಾಸಿ ಆಗ್ಬಿಡ್ತೀರಾ, ನೀವು ದೊಡ್ಡ ಗುರುಗಳಾಗ್ಬಿಡ್ತೀರಾ. ಯಾಕೆಂದ್ರೆ ತಗೊಂಡೋಗಿ ಇಲ್ಲಿ ಟ್ರೈನಿಂಗ್ ಹೊರಗಡೆ ಒಬ್ಬ ಸೆಕೆಂಡ್ PUC ಓದಿರುವಂತಹ ಹುಡುಗ, ಒಂದು 22-23 ವರ್ಷ ವಯಸ್ಸು, ಅವನಿಗೆ ತಗೊಂಡೋಗಿ ಮಿಲಿಟ್ರಿಗೆ ಹಾಕ್ಬಿಡ್ತಾರೆ. ಒಂದು 5 ವರ್ಷ 10 ವರ್ಷ ಸರ್ವಿಸ್ ಮಾಡ್ತಾನೆ. 10 ವರ್ಷದ ಹಿಂದೆ ಹೇಗಿದ್ದ, ಈಗ ಹೇಗಿದ್ದಾನೆ, ಅವನ ಮಾತುಗಳು ಹೇಗಿದೆ, ಯಾಕೆ? ಟ್ರೈನಿಂಗ್. ಯಾವುದನ್ನ ನಿನ್ನ ದೃಷ್ಟಿಕೋನ ಹೆಚ್ಚಾಗಿ ಗ್ರಹಿಸುತ್ತೆ, ನಿನ್ನ ಆಸಕ್ತಿ ಯಾವುದರಲ್ಲಿದೆ, ನಂಬಿಕೆ ವಿಶ್ವಾಸ ಯಾವುದರಲ್ಲಿದೆ, ಹೆಚ್ಚು ಸಮಯವನ್ನು ಎಲ್ಲಿ ಕಳೀತಾ ಇದೆಯಾ, ಅದು ನಿಮಗೆ ಒಲಿತದೆ. ಅದು ಕೆಟ್ಟದ್ದಾದರೂ ಸರಿ, ಒಳ್ಳೆದಾದರೂ ಸರಿ, ಅದು ಏನೇ ಆಗಿರಬಹುದು. ಪ್ರಪಂಚದಾದ್ಯಂತ ನೀವು ಯಾವುದೇ ಸಂಸ್ಕಾರಗಳು, ಯಾವುದೇ ಒಂದು ಪರಂಪರೆ, ಯಾವುದೇ ಸಂಪ್ರದಾಯಗಳನ್ನಾಗಲಿ ನೀವು ಹೆಚ್ಚಾಗಿ ಮಾಡೋದೆಲ್ಲವೂ ನಿಮಗೆ ಹೊಲಿತಾ ಇರ್ತದೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಇಲ್ಲವೇ ಇಲ್ಲ, ಇಲ್ಲಿ ಕನ್ಫ್ಯೂಷನ್ನೇ ಇಲ್ಲ, ಪಕ್ಕಾ ಕ್ಲಾರಿಟಿ ಇದೆ. ಇಲ್ಲ ಇವನು ಬೇಡ ಅಂತಾನೆ, ಇವಳು ಬೇಕು ಅಂತಾಳೆ, ಇದನ್ನ ಮಾಡ್ಬೇಕಾ ಬೇಡ ಅನ್ನೋನು ಅವನು ಚೆನ್ನಾಗಿ ಓದ್ಬಿಟ್ಟಿದ್ದಾನೆ. ಬೇಡ ಅನ್ನೋದು ವಿಚಾರಗಳು, ಚಿಂತನೆಗಳು, ವ್ಯಕ್ತಿಗಳ ಹತ್ರ ಚೆನ್ನಾಗಿ ಕಂಡಿಡ್ಕೊಂಡಿರ್ತಾನೆ, ಅದಕ್ಕೆ ಅವನು ಬೇಡ ಅಂತ. ಇವಳು ಬೇಕು ಅಂತವಳೆ, ಯಾಕೆ ಬೇಕು ಅಂತವಳೆ? ಇವಳಿಗೆ ವ್ಯಕ್ತಿಗಳು, ವಿಚಾರಗಳು, ಚಿಂತನೆಗಳು ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿದೆ. ಬೇಡ ಅನ್ನೋದನ್ನ ಇವಳು ಕಡಿಮೆ ಕೇಳಿದಾಳೆ,
ಇವಳು ಕೇಳಿರೋದು 100, ಬೇಕು ಅನ್ನೋದನ್ನ, ಬೇಡ ಅನ್ನೋದನ್ನ ಬರೀ 10 ಕೇಳಿರೋದು. ಅದಕ್ಕೆ ಇವಳು ಬೇಕು ಅಂತ ಅವಳು. ಈತ ಏನಕ್ಕೆ ಬೇಡ ಅಂತವನೇ ಅಂದ್ರೆ ಬೇಡ ಅಂದಿರೋದನ್ನ 100 ಕೇಳ್ಬಿಟ್ಟವನೆ, ಬೇಕು ಅಂದಿರೋದನ್ನ ಬರೀ 10 ಮಾತ್ರ ಕೇಳಿದಾನೆ. ಅದಕ್ಕೆ ಓಟ್ ಇದಕ್ಕೆ ಜಾಸ್ತಿ. ಈಗ ಗಂಡ ಹೆಂಡಿರ ನಡುವೆ ವೈಮನಸ್ಯ. ಇಲ್ಲ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಅಂತ್ಯಗೊಳ್ಳೋದು ಯಾವಾಗ? ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಹೇಳಪ್ಪ, ಇಂತಿಂಥ ಪಾಯಿಂಟ್ಗಳಿದೆ, ಇಂತಿಂಥ ಪಾಯಿಂಟ್ಗಳಿದೆ, ಇಂತಿಂಥ ಪಾಯಿಂಟ್, ಅದಕ್ಕೆ ನಾನು ಬೇಡ ಅಂತ. ನೀನು ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀಯ ಹೇಳಮ್ಮ, ಇಂತಿಂಥ ಪಾಯಿಂಟ್ಗಳಿದೆ, ಇಂತಿಂಥದ್ದಿದೆ, ಇಂತಿಂಥದ್ದಿದೆ, ಅದಕ್ಕೋಸ್ಕರ ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಸುಳ್ಳು. ಯಾಕೆ ಸುಳ್ಳು? ಅವನು ಯಾವ್ದ್ಯಾವ್ದು ಬೇಡ ಅಂತ ಹೇಳಿರ್ತಾನೋ, ಓದಿರ್ತಾನೋ, ಅದೆಲ್ಲವೂ ಕೂಡ ಈ ಬೇಕು ಅನ್ನೋದ್ರ ವಿರುದ್ಧವಾಗಿರ್ತದೆ. ಇವಳು ಬೇಕು ಅಂದ್ರೆ ಅದು ಬೇಡ ಅಂತ ಅವನು ವಾದ ಮಾಡ್ತಾನೆ. ಸೊ ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತಂದ್ರೆ, ಯಾರಿಗೆ ರುದ್ರತಾಂಡವ ಆಡಕ್ ಬರ್ತದೆ ತಲೆ ಮೇಲೆ, ಭುಜದ ಮೇಲೆ ಕುಂತ್ಕೊಂಡು, ಆ ರುದ್ರತಾಂಡವ ಆಡದಾಗ ತಡೆಯೋದಕ್ಕೆ ಯಾರಿಗೆ ಶಕ್ತಿ ಇಲ್ಲ ಅಂತವ್ರು ಸೋತೋಗ್ಬಿಡ್ತಾರೆ. ಅಯ್ಯೋ ನನ್ನ ಕೈಲಾಗಲ್ಲ, ನಾನು ಸತ್ತೋಗ್ತೀನಿ, ಹಾಗೆ ಹೀಗೆ ಅಂತೇಳಿ ವೀಕ್ ಮೈಂಡೆಡ್ ಪರ್ಸನ್ ಅವರು ಸತ್ತೋಗ್ತಾರೆ. ಯಾರು ರುದ್ರತಾಂಡವ ಆಡ್ತಾರೆ ಹೆಚ್ಚಾಗಿ ಅವ್ರು ಗೆಲ್ತಾರೆ. ಕೆಳಗಡೆ ಇರೋನು ಮೇಲ್ಗಡೆ ಇರೋನು. ಸೊ ಕೆಳಗಡೆ ಇರೋನು ತುಳಿಸ್ಕೊತಾನೆ, ಮೇಲ್ಗಡೆ ಇರೋನು ತುಳಿತಾನೆ. ಅದು ಹಣಬಲ, ಅಧಿಕಾರ ಬಲ, ಜನಬಲ. ಈ 3 ಇದ್ದವರು ನೀವು ಒಳ್ಳೆದನ್ನು ಬೇಕಾದರೂ ಮೇಲೆತ್ತಿ, ಕೆಟ್ಟದನ್ನು ಬೇಕಾದರೂ ಮೇಲೆತ್ತಿ, ನೀವು ನಕಾರಾತ್ಮಕನ್ ಬೇಕಾದ್ರೂ ಮೇಲೆತ್ತಿ, ಸಕಾರಾತ್ಮಕವನ್ನಾದ್ರೂ ಮೇಲೆತ್ತಿ, ಯಾವುದನ್ನು ಬೇಕಾದ್ರೂ ಮೇಲೆತ್ತಿ. ನಿಮ್ಮಿಷ್ಟ, ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಬೋದು. ಯಾವ್ದು ಎಷ್ಟು ಕಾಲ ಬದುಕುತ್ತೆ ಬಿಡುತ್ತೆ ಅದೆಲ್ಲ ಆಮೇಲೆ ನೆಕ್ಸ್ಟ್, ಅದ್ರ ಕತೆ ಬೇಕಾಗಿಲ್ಲ. ಮೊದಲು ನಿಮ್ಮ ಕನ್ಫ್ಯೂಷನ್ಗೆ ನಾನೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಇದನ್ನು ತಗೊಳ್ಳಿ. ನಿಮಗೆ ಏನೇ ಬೇಕು ಅಂದ್ರೂ ಕೂಡ ಅದು ಎಲ್ಲದಕ್ಕೂ ಕೂಡ ನಮಗೆ ರೆಡಿ ಇದೆ. ನಾನು ಅನೈತಿಕ ಸಂಬಂಧ ಮಾಡಬೇಕು, ಅದಕ್ಕೆ ರೆಡಿ ಇದೆ, ಆಲ್ರೆಡಿ ರೆಡಿ ಇದೆ. ಅದು ಮಾಡೋದ್ರಿಂದ ಏನೂ ತಪ್ಪಲ್ಲ ಅನ್ನೋದು, ಇಲ್ಲ ತಪ್ಪು ಅನ್ನೋದು ಅದು ರೆಡಿ ಇದೆ. ಈಗ ಮಾಡಬಹುದು ಅನ್ನೋವನಿಗೆ ರೆಡಿ ಇರೋದನ್ನ ಹುಡ್ಕೊಂಡು ಮಾಡ್ಬಿಡ್ತಾನೆ, ಯಾಕೆಂದ್ರೆ ಅವನಿಗದು ತಪ್ಪು ಅನ್ಸಲ್ಲ. ಮಾಡಬಾರ್ದು ಅನ್ನೋದನ್ನ ರೆಡಿ ಇದೆ, ಇದನ್ನ ನೋಡ್ಬಿಟ್ಟು ಅಯ್ಯೋ ನಾನು ಮಾಡಲ್ಲ ಅಂತ ಇವನು ಹಿಂಗಿರ್ತಾನೆ. ಎಲ್ಲವೂ ಮನುಷ್ಯನಿಗೆ ಎಲ್ಲವೂ ಗೊತ್ತು. ಸಣ್ಣ ಮಕ್ಕಳಿಗೆ, ಈಗ ಹುಟ್ಟದಂತ ಮಕ್ಕಳಿಗೆ ಪಾಪ ಏನು ಗೊತ್ತಿರಲಿಲ್ಲ. ಏನು ಸ್ಕೂಲು, ಕಾಲೇಜು, ಈ ಥರ ಡಿಗ್ರಿ ಅವು ಇವು ಹೋದ್ಮೇಲೆ ಸಮಾಜ ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ಪಂಚಭೂತಗಳು ಸರ್ವಸಮಾನವಾಗಿ ಎಲ್ಲರನ್ನೂ ನೋಡುತ್ತೆ. ಒಬ್ಬೊಬ್ರಿಗೊಂದೊಂದು ಶಿಕ್ಷಣ, ಒಬ್ಬೊಬ್ರಿಗೊಂದೊಂದು ಭಾಷೆ, ಆ ಥರ ಎಲ್ಲಿ ಸಾಧ್ಯವಾಗುತ್ತೆ? ಒಬ್ಬೊಬ್ರಿಗೊಂದೊಂದು ನೀರು, ಆ ಥರ ಸಾಧ್ಯವಾಗೋದಿಲ್ಲ. ಎಲ್ಲರಿಗೂ ಬುದ್ಧಿ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಗೊತ್ತಿದ್ರು ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ, ಆಯ್ಕೆ, ಅವರ ದೃಷ್ಟಿಕೋನ, ಅವರ ನಂಬಿಕೆ, ವಿಶ್ವಾಸ, ಅವರ ಯೋಗ್ಯತೆ, ಅರ್ಹತೆ, ಅವರ ಪ್ರಜ್ಞಾವಂತಿಕೆ, ವಿವೇಚನೆ, ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ ಎಷ್ಟು ಪ್ರಮಾಣದಲ್ಲಿರುತ್ತೆ, ಯಾವುದರ ಮೇಲೆ ಒಲವಿದೆ ಅದನ್ನ ಅವರು ಪ್ರಮೋಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರಿಂದ ಇಲ್ಲಿ ಕನ್ಫ್ಯೂಷನ್ ನನ್ನ ಪ್ರಕಾರ ಏನೂ ಇಲ್ಲ, ಫುಲ್ ಕ್ಲಾರಿಟಿ. ಆದರೆ ಎರಡೂ, ಹಗಲನ್ನು ನೋಡಿದವನು ಮತ್ತೆ ರಾತ್ರಿಯನ್ನು ನೋಡಿದವನು ಸಮ ಪ್ರಮಾಣದಲ್ಲಿ, ಇದನ್ನು 100 ವಾಕ್ಯಗಳಲ್ಲಿ ನೋಡ್ದ, ಇದನ್ನು 100 ವಾಕ್ಯಗಳಲ್ಲಿ ನೋಡ್ದ, ಆಮೇಲೆ ನಿಂದು ಜಡ್ಜ್ಮೆಂಟ್ ಏನು ಅಂತ ತಿಳ್ಕೊ. ಆದರೆ ಇದನ್ನ 100 ಕೇಳಿದೆ, ಇದನ್ನ 10 ಕೇಳ್ಬಿಟ್ಟಿದ್ಯಾ, ನೀನು ಜಡ್ಜ್ಮೆಂಟ್ ಕೊಡೋಕ್ಕೆ ಯೋಗ್ಯನ, ಅರ್ಹನಲ್ಲ. ನೀನು ಅಷ್ಟೇ, ಈ ಕಡೆ ಇರೋನು ಇದನ್ನ 100 ಕೇಳಿಲ್ಲ, ಈತ 10 ಕೇಳ್ಬಿಟ್ಟು ಹೆಂಗೆ ಜಡ್ಜ್ಮೆಂಟ್ ಮಾಡ್ದ, ಈ ಕಣ್ಣು ಕೂಡ 10 ಕೇಳ್ಬಿಟ್ಟು ಹಂಗೆ ಜಡ್ಜ್ಮೆಂಟ್ ಮಾಡ್ತಾವ. ಸಾಧ್ಯವಾಗೋದಿಲ್ಲ. ಸಂಪೂರ್ಣವಾಗಿ ಹಗಲಲ್ಲೆಲ್ಲ ನಾವು ಎಚ್ಚರಿಕೆಯಿಂದ ಇರ್ತೀವಿ, ರಾತ್ರಿ ಹೊತ್ತು ಮಲಗಿಬಿಡ್ತೀವಿ. ಸೊ ಹಗಲ್ ಬಗ್ಗೆ ನಮಗೆ ಹೆಚ್ಚು ಒಲವು, ರಾತ್ರಿ ಬಗ್ಗೆ ಇರೋದಿಲ್ಲ. ಮತ್ತೆ ಕೆಲವರು ಹಗಲೆಲ್ಲ ಮಲಗಿರ್ತಾರೆ, ರಾತ್ರಿ ಎಚ್ಚರಿಕೆಯಿಂದ, ಅವ್ರಿಗೆ ರಾತ್ರಿ ಬಗ್ಗೆ ಒಲವು, ಹಗಲ ಬಗ್ಗೆ ಎಚ್ಚರಿಕೆ ಇರೋದಿಲ್ಲ, ಅವ್ರಿಗೆ ಅಷ್ಟು ಆಸಕ್ತಿನೇ ಇರೋದಿಲ್ಲ. ಯಾವುದು ಸತ್ಯ? ಅವರವರ ಇರುವಂತಹ ಪರಿಸ್ಥಿತಿ, ಮನಸ್ಥಿತಿ, ವಾತಾವರಣ ಅವರನ್ನ ಹೆಚ್ಚಾಗಿ ಪ್ರಭಾವ ಬೇರೆ ಬೇರೆ. ನನ್ನ ಒಂದು ದೃಷ್ಟಿಕೋನ, ನಾನು ಎರಡರಲ್ಲೂ ಇರ್ತೀನಿ, ನಾನು ಒಂದರಲ್ಲಿ ಮಾತ್ರ ಇರೋದಿಲ್ಲ. ಇದನ್ನು ಮಾತ್ರ ನಾನು ನೋಡ್ಬಿಟ್ಟು ಇದಕ್ಕೆ ಥೂ ಚಿ ಅಂತ ಒಗೆಯೋದಿಲ್ಲ, ಅಥವಾ ಇದನ್ನ ಓದ್ಬಿಟ್ಟು ಇದಕ್ಕೆ ಥೂ ಚಿ ಅಂತ ಒಗೆಯೋದಿಲ್ಲ. ಎರಡನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡಿದ್ದೀನಿ, ಅಧ್ಯಯನ ಮಾಡ್ತಾನೂ ಇರ್ತೀನಿ, ಮಾಡಿದ್ದನ್ನು ಎಲ್ಲರಿಗೂ ಹೇಳ್ಕೊಡ್ತಾನೂ ಇರ್ತೀನಿ. ನನಗೆ ಕನ್ಫ್ಯೂಷನ್ ಇಲ್ಲ. ಯಾರ್ಯಾರಿಗೆ ಏನೇನು ಕನ್ಫ್ಯೂಷನ್ ಇದೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಕನ್ಫ್ಯೂಷನ್ ಎಲ್ಲ ದೂರ ಮಾಡ್ಬಿಡು, ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಏನೂ ಇರಲ್ಲ, ಹಣೆಗೆ ಹಚ್ಕೊಂಡು ಹೋಗ್ಬೇಕಷ್ಟೇ ಭಸ್ಮನ. ಇನ್ನೂ ಹೆಚ್ಚಾಗಬೇಕು ಅಂದರೆ ಮೈಗೆಲ್ಲ ಬಳಕಳಿ,
ಕನ್ಫ್ಯೂಷನ್ ಆಗೋದಕ್ಕೆ ಇಲ್ಲಿ ಏನು ಇಲ್ಲ. ಭಗವಂತ ಎಲ್ಲ ಪಕ್ಕಾ ಕ್ಲಾರಿಟಿ ಕೊಟ್ಬಿಟ್ಟವನು. ಎಲ್ಲವೂ ಮನುಷ್ಯನಿಗಿದೆ, ಒಂದಲ್ಲ ಎರಡಲ್ಲ, ಏನು ಬೇಕಾದರೂ ಅನ್ಲಿಮಿಟಲ್ಲಿ ನಾವು ಪಡ್ಕೊಳ್ಬಹುದು. ಏನನ್ ಬೇಕಾದ್ರೂ ಅನ್ಲಿಮಿಟಲ್ಲಿ ನಾವು ಮಾಡಬಹುದು. ನಮಗೆ ಏನೇನು ಬೇಕು ಎಲ್ಲವನ್ನೂ ಕೂಡ ಪಡ್ಕೊಳ್ಬಹುದು. ಆ ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಆ ಒಂದು ವಿಧಿವಿಧಾನಗಳು, ರೀತಿ ನೀತಿಗಳು, ನಿಯಮಗಳನ್ನು ನಾವು ಹಂತ ಹಂತವಾಗಿ ಪಾಲನೆ ಮಾಡಿದ್ರೆ ಎಲ್ಲವೂ ಕೂಡ ದಕ್ಕುತ್ತೆ. ಈ ಮನುಷ್ಯನಿಗೆ ಕನ್ಫ್ಯೂಷನ್ ಹೆಚ್ಚಾಗಿರೋದ್ರಿಂದ ಇದು ಮಾಡ್ತೀನಿ ಅಂತ ಹೋಗ್ತಾನೆ, ಅಯ್ಯೋ ನಂಗೆ ಕೈಲಾಗಲ್ಲಪ್ಪ. ಮತ್ತೆ ಇದು ಮಾಡ್ತೀನಿ, ಅಯ್ಯೋ ನಂಗೆ ಕೈಲಾಗಲ್ಲಪ್ಪ. ತಿರ್ಗ ಈ ಕಡೆ ಆ ಕಡೆ ಈ ಕಡೆ ಅಂತರ್ಪಿಚಾಚಿಯಾಗಿ ಅಲಿತಾನೆ ಇರ್ತಾನೆ. ಅವನಿಗೆ ಯಾವುದೂ ದಕ್ಕದೇ ಇಲ್ಲ ಕೊನೆಗೆ. ಆದ್ರಿಂದ ಕನ್ಫ್ಯೂಷನ್. ಗಂಡ ಒಂಥರ ಹೇಳ್ತಾನೆ, ಹೆಂಡತಿ ಒಂಥರ ಹೇಳ್ತಾಳೆ, ಮಕ್ಕಳು ಒಂಥರ ಹೇಳ್ತಾರೆ, ಅಪ್ಪ ಅಮ್ಮ ಒಂಥರ ಹೇಳ್ತಾರೆ, ರಾಜಕೀಯದವ್ರು ಒಂಥರ ಹೇಳ್ತಾರೆ, ಸಮಾಜದವ್ರು ಒಂಥರ ಹೇಳ್ತಾರೆ, ಕಾನೂನು ಒಂಥರ ಹೇಳ್ತಾರೆ, ಸ್ನೇಹಿತರು ಒಂಥರ ಹೇಳ್ತಾರೆ, ಶಾಲಾ ಕಾಲೇಜುಗಳಲ್ಲಿ ಒಂಥರ ಹೇಳ್ಕೊಡ್ತಾರೆ, ಕೆಲಸದಲ್ಲೇ ಒಂಥರ ಹೇಳ್ತಾರೆ, ವ್ಯಾಪಾರದಲ್ಲೇ ಒಂಥರ ಹೇಳ್ತಾರೆ. ಹೌದು, ಎಲ್ಲವೂ ಕೂಡ ಹೇಳ್ತಾರೆ. ನೀನು ಅದನ್ನ ಹೇಗೆ ಸ್ವೀಕರಿಸ್ತೀಯ, ಇದು ಅತ್ಯಮೂಲ್ಯವಾದಂತಹ ಸತ್ವಭರಿತ ವಿಚಾರ. ಆದ್ರಿಂದ ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ದು 1 ವರ್ಷ ಹಗಲಲ್ಲಿ ಅಧ್ಯಯನ ಮಾಡು, 1 ವರ್ಷ ರಾತ್ರಿಯನ್ನ ಅಧ್ಯಯನ ಮಾಡು, 1 ವರ್ಷ ನಾಡನ್ನ ಅಧ್ಯಯನ ಮಾಡು, 1 ವರ್ಷ ಕಾಡನ್ನ ಅಧ್ಯಯನ ಮಾಡು, 1 ವರ್ಷ ಜನಗಳ ಸಂಪರ್ಕದಲ್ಲೇ ಇರು, 1 ವರ್ಷ ಜನಗಳಿಂದ ದೂರ ಇದ್ದು ಬಿಡು. ಜನಗಳ ಸವಾಸನೆ ಬೇಡ. ನೀನು 1 ವರ್ಷ ಮಾಡೋಕ್ಕಾಗ್ಲಿಲ್ಲ, 1 ತಿಂಗಳಾದ್ರೂ ಮಾಡು, 1 ವಾರನಾದ್ರೂ ಮಾಡು, 1 ದಿನನಾದ್ರೂ ಮಾಡಯ್ಯ ಹೋಗ್ಲಿ. ಆ 2 ರೀತಿಯಲ್ಲೂ ನಾವಿದ್ದಾಗ ನಮಗೆ ಅದರ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ ಎಲ್ಲವೂ ಕೂಡ ಸಿಗುತ್ತೆ. ಯಾವಾಗ ನಾವು ಇದನ್ನು ಮಾಡೋದಿಲ್ಲ, ಖಂಡಿತವಾಗ್ಲೂ ಒಂದು ಕಡೆ ನಾವು ಅಲ್ಲಗಳಿಬೇಕಾಗುತ್ತೆ, ಯಾವುದನ್ನು ಒಂದನ್ನೇ ಹಿಡ್ಕೊಂಡು ಅಳ್ಳಾಡ್ಬೇಕಾಗುತ್ತೆ. ಅದೇ ಪರಮ ಸತ್ಯ ಅಂದ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಅದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಒಳ್ಳೇದೇ. ಅದರಲ್ಲಿ ಏನೇ ಬಂದ್ರೂ ಎದುರ್ಸಕ್ಕೆ ರೆಡಿ ಇರಿ, ಸಿದ್ಧ ಆಗಿರಿ. ಸ್ವೀಕರಿಸ್ಬಿಟ್ಟಿದ್ದೀರಾ, ಅದು ಏನ್ ಬಂದ್ರೂ ಪರವಾಗಿಲ್ಲ, ರೆಡಿ. ಇಲ್ಲಿ ಬಂದವ್ರಿಗೆ ಸಾಕಷ್ಟು ಜನಕ್ಕೆ ಮುಕ್ತವಾಗಿ ಹೇಳ್ಬಿಟ್ಟಿದ್ದೀನಿ, ಮತ್ತೆ ಹೇಳ್ತೀನಿ, ಭವಿಷ್ಯ ಹೇಳಿ. ನಾನು ಭವಿಷ್ಯ ಹೇಳೋದಿಲ್ಲ, ನನ್ನ ಗುರುಗಳು ಭವಿಷ್ಯ ಹೇಳ್ಕೊಟ್ಟಿಲ್ಲ. ಭವಿಷ್ಯವನ್ನ ರೂಪಿಸ್ತೀನಿ. ನಾನು ಲವ್ ಮ್ಯಾರೇಜ್ ಆಗ್ಬೇಕು ಗುರುಗಳೇ, ಖಂಡಿತವಾಗ್ಲೂ ಹೇಳು, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ. ಯಾರು ಏನಂದ್ರೂ ಕೂಡ ಎದುರ್ಸಂಗಿಲ್ಲ. ಲವ್ ಮ್ಯಾರೇಜೇ ನೀನು ಫಿಕ್ಸು. ನಾನು ಲವ್ ಮ್ಯಾರೇಜ್ ಆಗಲ್ಲ ಗುರುಜಿ, ನಾನು ಅರೇಂಜ್ ಮ್ಯಾರೇಜ್. ಖಂಡಿತವಾಗ್ಲೂ ಹೇಳೋ, ಅದು ಏನೇ ಸಮಸ್ಯೆಗಳು ಎದುರಿಸೋದಕ್ಕೆ ನಾನು ನಿನಗೆ ಹಂತವಾಗಿ ಮಾರ್ಗದರ್ಶನ. ಒಂದ್ಸಲ ಲವ್ ಮ್ಯಾರೇಜ್ ಆಗ್ತೀನಿ ಅಂತಾಳೆ, ಒಂದ್ಸಲ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾಳೆ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಮಾಡ್ತೀನಿ ಅಂದ್ರು ಅದಕ್ಕೂ ಸಪೋರ್ಟ್ ಮಾಡ್ತೀನಿ, ಅರೇಂಜ್ ಮ್ಯಾರೇಜ್ ಮಾಡ್ತೀನಿ ಅದಕ್ಕೂ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಎರಡಕ್ಕೂ ನನ್ನ ಹತ್ರ ಸೂತ್ರಗಳವೆ, ರಹಸ್ಯಗಳವೆ, ತಂತ್ರಗಳವೆ, ಯುಕ್ತಿಗಳಿವೆ. ಯಾವುದು ಬೇಕು ನಿನಗೆ, ಆಯ್ಕೆ ನಿನ್ನದು. ಇದು ತಪ್ಪ ಇಲ್ಲ. ಎರಡರಲ್ಲಿ ನೀನು ಯಾವುದನ್ನೇ ಆಯ್ಕೆ ಮಾಡಿಕೊಂಡ್ರು ಕೂಡ ಜೀವನವನ್ನ ಅನುಭವಿಸೋಳು ನೀನು. ಅದರ ಏರುಪೇರುಗಳನ್ನ, ಕಷ್ಟ ನಷ್ಟಗಳನ್ನ, ಸುಖ ದುಃಖಗಳನ್ನ ಅನುಭವಿಸೋಳು ನೀನು. ಈಗ ನಿನ್ನ ಮೇಲೆ ಡಿಪೆಂಡು. ಅದಕ್ಕೆ ಇದನ್ನ ಆಯ್ಕೆ ಮಾಡ್ಕೊಳ್ತೀಯ, ಇದಕ್ಕೆ ಬೇರೆ ನಿಯಮಗಳನ್ನ ಫಾಲೋ ಮಾಡ್ಬೇಕು. ಅದನ್ನ ಆಯ್ಕೆ ಮಾಡ್ಕೊಳ್ತೀಯ, ಅದನ್ನೇ ಬೇರೆ ನಿಯಮಗಳನ್ನ ಫಾಲೋ ಮಾಡ್ಬೇಕು. ವ್ಯಾಪಾರ ಮಾಡ್ತೀಯ, ಅದಕ್ಕೆ ಬೇರೆ ನಿಯಮಗಳು. ಕೆಲಸ ಮಾಡ್ತೀಯ, ಕೆಲಸಕ್ಕೆ ಬೇರೆ ನಿಯಮ. ನೀನು ವ್ಯಾಪಾರ ಮಾಡ್ತೀನಿ ಅಂದ್ರೂ ಸಪೋರ್ಟ್ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂದ್ರು, ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರು ಸಪೋರ್ಟ್ ಮಾಡ್ತೀನಿ. ನಾನು ವ್ಯವಸಾಯ ಮಾಡ್ತೀನಿ ಅಂದ್ರೂ ಸಪೋರ್ಟ್ ಮಾಡ್ತೀನಿ. ಯಾವುದೋ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಅದಕ್ಕೂ ಸಪೋರ್ಟ್ ಮಾಡ್ತೀನಿ. ನೀನು ಹೋಲ್ಸೇಲಲ್ಲಿ ಮಾಡ್ತೀಯ, ಸಪೋರ್ಟ್ ಮಾಡ್ತೀನಿ. ರಿಟೇಲಲ್ಲಿ ಮಾಡ್ತೀಯ, ಸಪೋರ್ಟ್ ಮಾಡ್ತೀನಿ. ನಿನಗೆ ಏನು ಬೇಕು, ನೀನು ಎಲ್ಲಿರೋದಕ್ಕೆ ಇಷ್ಟ ಇರ್ತೀಯ, ಅದಕ್ಕೆ ನಾನು ಮಾರ್ಗದರ್ಶನ ಕೊಡೋದಕ್ಕೆ ರೆಡಿ ಇರ್ತೀನಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪಕ್ಕಾ ಕ್ಲಾರಿಟಿ, ಟ್ರಾನ್ಸ್ಪರೆಂಟ್, ಕ್ಲಿಯರ್ ಟ್ರಾನ್ಸ್ಪರೆಂಟ್. ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿ, ಪಂಚಭೂತಗಳು, ನಿಸರ್ಗ ಎಲ್ಲವೂ, ಲೋಕ, ಸಮಾಜ ಎಲ್ಲವೂ ಕೂಡ ಪಕ್ಕ ಟ್ರಾನ್ಸ್ಪರೆಂಟ್. ಅದನ್ನು ಗ್ರಹಿಸುವಂಥ ಶಕ್ತಿ ಬೇಕಷ್ಟೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಸಮಯ ಕೊಡಬೇಕು. ಸಮಯ ಕೊಡಲ್ಲ. ನಾನು ಹಣ ಗಳಿಸಿಲ್ಲ, ದುಡ್ಡು ಮಾಡಿಲ್ಲ. ಗುರುಗಳು ಸಿಕ್ಕದಾಗ್ಲಿಂದ ಇಲ್ಲಿವರೆಗೆ 21 ವರ್ಷ ನಿರಂತರವಾಗಿ ಕೇವಲ ಅಧ್ಯಯನಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಬಿಟ್ಟಿದ್ದೆ. ನಾನು 3 ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿದ್ದೀನಿ, 4 ಕುಂಭಮೇಳಗಳನ್ನು ನೋಡಿದ್ದೀನಿ, 2897 ಪುಸ್ತಕಗಳನ್ನು ಓದಿದ್ದೀನಿ, 3000 ಹೆಚ್ಚು ಕಡಿಮೆ 3000 ಪುಸ್ತಕಗಳನ್ನು ಓದಿದ್ದೀನಿ.
ಸೊ ಕೋರ್ಸ್ಗಳು 348 ಕೋರ್ಸ್ಗಳು ಮಾಡಿದ್ದೀನಿ ಇದುವರೆಗೂ. ಸೊ ಯಾರ್ಯಾರು ಏನೇನು ಹೇಳ್ಕೊಡ್ತಾರೆ, ಏನು ಎತ್ತ, ಅದನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಹೆಚ್ಚಾಗಿ ಸಮಯವನ್ನು ಕಳಿಸಿದೆ. ನಿಮ್ಗೆಲ್ಲರಿಗೂ ಸಂತ ಶಿಶುನಾಳ ಶರೀಫರ ಸಿನಿಮಾಗಳನ್ನು ನೋಡಿ. ತುಂಬಾ ಚೆನ್ನಾಗಿ ನಾಗಾಭರಣ ತೆಗೆದಿರುವಂತಹ ಸಿನಿಮಾ ಬಹಳ ಚೆನ್ನಾಗಿದೆ. ಅದರಲ್ಲಿ ಕೊಡಗನ ಕೋಳಿ ನುಂಗಿತ್ತ ಅನ್ನೋದು ತಂಗಿ, ಆ ಹಾಡು ಹೇಳಬೇಕಾದ್ರೆ ಅವನು ಹತ್ಕೊಂಡು ಬೇಸರದಿಂದ ಇರ್ತಾರೆ. ಯಾಕೋ ಮಿತ್ರ ಗೆಳೆಯ, ಯಾಕೆ ಹಿಂಗೆ ಸುಮ್ಮನೆ ಕುಂತೀನಿ? ಇಲ್ಲಪ್ಪ, ನನ್ನ ಮನೆಯಾಗ ಒಂದು ಕಾಳು ಕೂಡ ಇಲ್ಲ. ಅಯ್ಯೋ, ನೀನು ಪದಕ್ಕೆ ನನ್ನ ಹೊಲಾನೇ ಬರ್ಕೊಡ್ತೀನೋ ತಮ್ಮ, ಬಾ ನೀ ಮೊದಲು ಅಂತಾನೆ. ಅವನು ಹಾಡು ಹೇಳಿದ್ರೆ ನನ್ನ ಹೊಲಾನೇ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ನಿನಗೆ ಅಂತ. ಯಾಕೆಂದ್ರೆ ಯಾರು ಹೊಲ ಕೊಡ್ತಾನೆ ಅವನ ಹತ್ರ ಹಾಡಿಲ್ಲ, ಅವನ ಹತ್ರ ಜ್ಞಾನ ಇಲ್ಲ, ಅವನಿಗೆ ಎಂಟರ್ಟೈನ್ಮೆಂಟ್ ಬೇಕು. ಆದ್ರೆ ಇವನ ಹತ್ರ ಹಣ ಇಲ್ಲ, ಇವನು ಎಲ್ಲವನ್ನ ಕಲ್ತಿದ್ದಾನೆ, ಜ್ಞಾನಿ, ಗುರು. ಆದ್ರಿಂದ ನೀನು ಬಾರಪ್ಪ, ನಾನು ಕೊಡ್ತೀನಿ ಅಂತ. ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಂದು ಅದೇ ಕೆಲಸ. ಕಲಿಕೆಗಾಗಿ ಇಡೀ ಜೀವನವನ್ನ ವಿನಿಯೋಗಿಸಿದ್ದೀನಿ. ಕಲ್ತಿರೋದನ್ನ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಅದೇ ನೀವೇನ್ ಮಾಡ್ತಾ ಇದ್ದೀರಾ? ಕಲ್ತಿಲ್ಲ, ಒಂದಷ್ಟು ಹಣ ಗಳಿಸಿರ್ತೀರಾ ಅಥವಾ ಹಣ ಗಳಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ. ಅದಕ್ಕೋಸ್ಕರ ತಿಳಿದವರ ಬಳಿ, ಯಾರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದ್ದಾರೆ, ಅನುಭವಸ್ಥರಿದ್ದಾರೆ, ಅವರ ಬಳಿ ಮಾರ್ಗದರ್ಶಕರು ಅಂತ ಕರೀತಾರೆ. ಅವ್ರ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು 5 ವರ್ಷದಲ್ಲಿ, 7 ವರ್ಷದಲ್ಲಿ, 10 ವರ್ಷದಲ್ಲಿ ಸಾಧನೆ ಮಾಡೋದನ್ನ 2 ವರ್ಷ 3 ವರ್ಷದಲ್ಲಿ ಸಾಧನೆ ಮಾಡಬಹುದು. ಆ ಮಾರ್ಗದರ್ಶನವಿಲ್ಲದೇನೆ ನಾನೇ ಬಾವಿಗೆ ಬಿದ್ದು ಈಜು ಕಲಿತೀನಿ, ಯಾವ ನನ್ನ ಮಗನ ಕೈಲೂ ನಾನು ಕೇಳಕೊಳ್ಳಲ್ಲ, ಇನ್ನೊಬ್ಬ ಯಾಕೆ ಬೇಕು ನಾನು ಅಂತಂದ್ರೆ ಅದರಲ್ಲಿ ಜೀವ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ವಿಡಿಯೋವನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಹಂಚಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.